ಆರಂಭಿಸಿರುವ ಕಾಲ್ನಡಿಗೆ ಜಾಥಾ ಮಂಗಳವಾರ ತಿಪಟೂರಿಗೆ ಆಗಮಿಸಿತು. ಹಾಸನ ಜಿಲ್ಲೆಯ ಕೋಡಿಮಠದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ವೀರ ಕನ್ನಡಿಗ ಟಿಪ್ಪು ಸೇನೆಯು ಏಪ್ರಿಲ್ 27ರಿಂದ ಆರಂಭಿಸಿರುವ ಕಾಲ್ನಡಿಗೆ ಜಾಥಾವನ್ನು ತಿಪಟೂರು ನಗರದ ಸಿಂಗ್ರಿ ವೃತ್ತದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವೀರ ಕನ್ನಡಿಗ ಟಿಪ್ಪು ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಅಕ್ಮಲ್ ಜಾವೀದ್, ಪರಕೀಯರಿಂದ ದೇಶ ರಕ್ಷಣೆಗಾಗಿ ಹೋರಾಟ ನಡೆಸಿದ ಕೆಚ್ಚೆದೆಯ ಹೋರಾಟಗಾರ ಟಿಪ್ಪು ಸುಲ್ತಾನ್ ಅವರ ಹುತಾತ್ಮರಾದ ಮೇ 4ರಂದು ಟಿಪ್ಪು ಜಯಂತಿಯನ್ನು ಸರ್ಕಾರ ಸರಕಾರಿ ಕಾರ್ಯಕ್ರಮವನ್ನಾಗಿ ಆಚರಣೆ ಮಾಡಿ ಸರ್ಕಾರಿ ರಜೆಯನ್ನಾಗಿ ಘೋಷಣೆ ಮಾಡುವುದು ಸೇರಿದಂತೆ ನಾನಾ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬೆಂಗಳೂರಿಗೆ ಕಾಲ್ನಡಿಗೆ ಜಾಥಾ ಆರಂಭಿಸಿದ್ದೇವೆ. ಮೇ 4ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಸಂಬಂಧ ಚಳುವಳಿ ನಡೆಸುವುದಾಗಿ ಅವರು ತಿಳಿಸಿದರು. ಒಂದು ಕನ್ನಡಿಗ ಟಿಪ್ಪು, ಒಂದು ಹೋರಾಟಗಾರ ಟಿಪ್ಪುವಿನ ಹೆಸರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಇವತ್ತು ಎಲ್ಲ ಟಿಪ್ಪು ಅಭಿಮಾನಿಗಳು ಒಂದಾಗಿ ಫ್ರೀಡಂ ಪಾರ್ಕ್ ಚಳುವಳಿನ ಹಮ್ಮಿಕೊಂಡಿದ್ದೀವಿ. ರಾಜ್ಯಾದ್ಯಂತ ಫ್ರೀಡಂ ಪಾರ್ಕ್ ಅಲ್ಲಿ ಜನ ಸಾಗರವೇ ಸೇರಲಿದ್ದು ಈ ಹೋರಾಟಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆಗಳು, ಟಿಪ್ಪು ಅಭಿಮಾನಿಗಳು, ಕನ್ನಡಿಗ ಬಾಂಧವರು ಎಲ್ಲ ಸೇರಿ ಬೆಂಬಲ ಕೊಡಬೇಕಾಗಿದೆ. ಮುಖಂಡ ಮಹಮ್ಮದ್ ಜುಬೇರ್ ಮಾತನಾಡಿ, ಮಹಾನ್ ದೇಶ ಪ್ರೇಮಿಯಾಗಿದ್ದ ಟಿಪ್ಪು ಸುಲ್ತಾನ್ ಅವರ ಜೀವನ ಚರಿತ್ರೆಯನ್ನು ಮಕ್ಕಳ ಪಠ್ಯ ಪುಸ್ತಕದಲ್ಲಿ ಅಳವಡಿಸಿ ಇತಿಹಾಸವನ್ನು ತಿಳಿಸಬೇಕು. ಶ್ರೀರಂಗಪಟ್ಟಣ ಬಳ್ಳಾರಿ ರಾಜ್ಯ ಹೆದ್ದಾರಿಗೆ ಟಿಪ್ಪು ಸುಲ್ತಾನ್ ಅವರ ಹೆಸರಿಡಬೇಕು. ಬ್ರಿಟಿಷರು ತಮ್ಮ ಆಳ್ವಿಕೆಯ ಅವಧಿಯಲ್ಲಿ ಮೈಸೂರು ರಾಜ್ಯದಿಂದ ಲೂಟಿ ಹೊಡೆದಿರುವ ಟಿಪ್ಪುವಿನ ಅಮೂಲ್ಯವಾದ ಸಂಪತ್ತುಗಳನ್ನು ವಾಪಸ್ ಪಡೆಯಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು. ಅಂತ ಹೇಳಿ ಒಂದು ಮಹಾನ್ ವ್ಯಕ್ತಿಯವರು, ಅವರು ನಮ್ಮ ದೇಶಕ್ಕೋಸ್ಕರ ಬಹಳ ಬಲಿದಾನವನ್ನು ಕೊಟ್ಟಿದ್ದಾರೆ. ಬಹಳ ಇದು ಫ್ರೀಡಂ ಫೈಟರ್ ಬೇರೆ. ಬ್ರಿಟಿಷರ ಜೊತೆ ಬಹಳ ಓಡಾಡಿ ಯುದ್ಧವನ್ನು ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ಅವ್ರ ಮಕ್ಕಳಿಗೆ ದುಡ್ಡು ಇಲ್ಲದ ಕಾರಣದಲ್ಲಿ ಅವ್ರ ಮಕ್ಕಳು ತಗೊಂಡೋಗಿ ಹಣವನ್ನು ಇಕ್ಕಿ ಇದು ಜನಕ್ಕೊಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅವರು ಇನ್ನೂ ಆ ದುಡ್ಡು ಇದ್ ಮಾಡಕ್ಕೋಸ್ಕರನು ಇದು ರೇಷ್ಮೆಯನ್ನು ಆಚೆ ಕಡೆಯಿಂದ ತರಿಸಿ ಎಕ್ಸ್ಪೋರ್ಟ್ ಇಲ್ಲಿಂದ ನಮ್ಮ ದೇಶಕ್ಕೆ ತರಿಸಿ ಈ ರೇಷ್ಮೆ ಏನಿದೆ ಅದು ಒಂದು ಬಿಸ್ನೆಸ್ ಮಾಡಿ ಅದರಲ್ಲಿ ಲಾಭ ದುಡಿಬಹುದು ಅಂತ. ಜಾಥಾದಲ್ಲಿ ಸೇನೆಯ ಮುಖಂಡರಾದ ಮೊಹಮ್ಮದ್ ಫೈರೋಜ್ ಗಾಂಧಿ, ಕಬೀರ್ ಮಹಮ್ಮದ್, ಆಜಮ್ ಖಾನ್ ಮತ್ತಿತರರು ಭಾಗವಹಿಸಿದ್ದರು. ತುಮಕೂರು ನ್ಯೂಸ್, ತಿಪಟೂರು.